ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಮತ್ತು ಹಲಸಿನಹಣ್ಣು ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ತುಂಬ ವೆರೈಟಿ ಬಂದಿದೆ. ಅದರಲ್ಲಿ ಮಲ್ಲಿಕಾಯಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ 2 ಮ್ಯಾಂಗೋ ತೊಗೊಂಡಿದ್ದೀನಿ. ಮೇಲೆ ನಾನು ಒಂದು ಅರ್ಧ ಗಂಟೆ ಮ್ಯಾಂಗೋ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅಷ್ಟು ಮಾತ್ರ ಕೆಮಿಕಲ್ಸ್ ಏನೇನಿದ್ರೆ ಮತ್ತು ಹೀಟ್ ಆಗುತ್ತಲ್ಲ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅದರಿಂದ ಒಂದು ಹಾಫ್ ಆನ್ ಅವರ್ ನಾವು ಮ್ಯಾಂಗೋ ತಿನ್ನೋಕ್ಕಿಂತ ಮುಂಚೆ ನೀರಿನಲ್ಲಿ ನೆನೆಸಿಟ್ಟು ನಂತರ ನಾವು ಯೂಸ್ ಮಾಡಬೇಕಾಗುತ್ತೆ. ಸಿಪ್ಪೆ ತೆಗೆದು ನಾವು ರಫಾಗಿ ಕಟ್ ಮಾಡಿ 2 ಮೀಡಿಯಮ್ ಸೈಜು ಮಲ್ಲಿಕಾಯಿ ಚೆನ್ನಾಗಿ ಹಣ್ಣಾಗಿದೆ ಮತ್ತು ಸ್ವೀಟ್ ಚೆನ್ನಾಗಿದೆ. ಮತ್ತು ನೀವು ಶುಗರ್ ಇರೋರಾದರೆ ನೀವು ಸ್ವೀಟ್ ಅವಾಯ್ಡ್ ಮಾಡಿ ಬರೀ ನೀವು ಮ್ಯಾಂಗೋ ಹಾಲು ಸೇರಿಸ್ಕೊಂಡೆ ನೀವು ಜ್ಯೂಸ್ ಮಾಡ್ಕೊಬೋದು ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಬೋದು. ನಾನು ಒಂದು 2 ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಮ್ಯಾಂಗೋ ಸ್ಲೈಸ್ ತೊಗೊಂಡಿದ್ದೀನಿ ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗಾರ್ನಿಷಿಂಗ್ ಬೇಕಾಗುತ್ತೆ. ಮತ್ತು ಸಜ್ಜೆ ಸೀಡ್ಸ್ನ ನೆನೆಸಿಟ್ಟಿದ್ದೀನಿ. ಮ್ಯಾಂಗೋ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಒಂದು ಸ್ಪೂನ್ ಆಗೋಷ್ಟು ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ. ಮತ್ತು ಒಂದು 4 ಗೋಡಂಬಿನ ಸ್ವಲ್ಪ ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 4 ಬಾದಾಮಿ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಸ್ವಲ್ಪ ರಫಾಗಿ ಕಟ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಮಕ್ಕಳು ಕೊಡೋದ್ರಿಂದ ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕುಡಿತಾರೆ. ಈಗ ಹೇಗೆ ಮಾಡೋಂತ ನೋಡೋಣ ಬನ್ನಿ. ಜಾರ್ ತೊಗೊಂಡು ನಾವು ಮ್ಯಾಂಗೋನ ಸ್ಲೈಸಸ್ನ ನಾವು ಜಾರ್ಗೆ ಸೇರಿಸ್ಕೊಳ್ಳೋಣ. ನಾನು ಮ್ಯಾಂಗೋ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಮತ್ತು ಹಾಲು ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ನೀವು ಐಸ್ ಟ್ಯೂಬ್ಸು ತಕ್ಷಣ ಬೇಕು ಅಂದರೆ ನೀವು ಐಸ್ ಟ್ಯೂಬ್ಸ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು. ಇಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಚಿಲ್ ಮಾಡ್ಕೊಂಡು ಕುಡಿಬೋದು. ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಜ್ಯೂಸ್ಗೆ, 1 ಪಿಂಚ್ ಆಗೋಷ್ಟು ಉಪ್ಪು. ಇಷ್ಟನ್ನು ನಾವು ಈಗ ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್ ಆಗಿದೆ. ನೀವು ಹಾಲು ಇನ್ನೂ ಸ್ವಲ್ಪ ಬೇಕು ಅಂದ್ರೂ ಸೇರಿಸ್ಕೊಬೋದು. ಮತ್ತು ನೀವು ಸ್ವೀಟ್ ಅಷ್ಟೇ ನೀವು ನೋಡಿ ಹಾಕ್ಕೊಳ್ಳಿ. ಇವಾಗ ಒಂದು ಸರ್ವಿಂಗ್ ಲೋಟಕ್ಕೆ ಸೇರಿಸ್ಕೋಣ. ನೀವು ಐಸ್ ಟ್ಯೂಬ್ಸ್ ಬೇಕಾದ್ರೆ ಈ ಟೈಮಲ್ಲ ಹಾಕ್ಕೊಬೋದು. ಇಲ್ಲಾಂದರೆ ನೀವು ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಚಿಲ್ ಮಾಡಿ ನೀವು ಕುಡಿಬೋದು. ಇದಕ್ಕೆ ನಾನಿವಾಗ ಡ್ರೈ ಫ್ರೂಟ್ಸ್ ಸೇರಿಸೋಣ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಚಾಪ್ ಕಟ್ ಮಾಡ್ಕೊಂಡಿರುವ ಮ್ಯಾಂಗೋ ಸ್ಲೈಸ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅಲ್ಲೊಂದು ಇಲ್ಲೊಂದು ಬಾಯಿಗೆ ಸಿಗುತ್ತೆ. ಮತ್ತು ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸು, ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದು ನೀವು ಹಾಕ್ಕೊಬೋದು ಆರಾಮಾಗಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಮಾವಿನಹಣ್ಣು ಸೀಸನ್ ಆಗಿರೋದ್ರಿಂದ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮ್ಯಾಂಗೋ ಜ್ಯೂಸು ರೆಡಿ ಆಗುತ್ತೆ. ಮತ್ತು ಇದಕ್ಕೆ ನಾನು ಸಜ್ಜೆ ಸೀಡ್ಸ್ನೂ ಸೇರಿಸ್ತಾ ಇದ್ದೀನಿ. ನಿಮ್ಮ ಆಪ್ಷನ್ ನೀವು ಬೇಕು ಅಂದರೆ ಸೇರಿಸ್ಕೊಡಿ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮ್ಯಾಂಗೋ ಮಿಲ್ಕ್ ಶೇಕು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.